ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ತೋರ್ತಕ್ಕಂಥದ್ದು ವಿಜಯಪುರ ಜಿಲ್ಲೆ ಬಳಗಾನೂರ ಪ್ರಾಥಮಿಕ ಶಾಲೆಯ ಒಂದು ನೋಟ. ಈ ಶಾಲೆಯು ಸುಸಜ್ಜಿತವಾದ ಕಟ್ಟಡವನ್ನು ಹೊಂದಿದೆ. ಅದರ ಜೊತೆಗೆ ಗ್ರಂಥಾಲಯ ಹಾಗೂ ಪ್ರಯೋಗಾಲಯ ಹಾಗೂ ಕಂಪ್ಯೂಟರ್ ಶಾಲೆ ಹಾಗೂ ಸ್ಮಾರ್ಟ್ ಕ್ಲಾಸ್ ಅನ್ನು ಹೊಂದಿದೆ. ಈ ಸರ್ಕಾರಿ ಶಾಲೆಯನ್ನು ಮಕ್ಕಳ ಹಾಜರಾತಿಯನ್ನು ಹೆಚ್ಚಿಸಲು ಒಂದು ಪಾಂಪ್ಲೆಟ್ಸನ್ನು ತಯಾರು ಮಾಡಿ ಜನಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಹಂಚಿದ್ದಾರೆ. ಈ ಶಾಲೆಯಲ್ಲಿ ಏನೇನಿದೆ ಎಂದು ಖುದ್ದಾಗಿ ನೋಡಿಕೊಂಡು ಬರೋಣ ವೀಕ್ಷಕರೇ. ನಮಸ್ಕಾರ ಗುರು. ಬಟ್ ನಿಮ್ಮ ಶಾಲೆಗೆ ಬಂದಿದ್ದೀವಿ ಸರ್ ಇವತ್ತು. ನಮಸ್ಕಾರ. ನಿಮ್ಮ ಸ್ಕೂಲ್ ಬಗ್ಗೆ ನಾನು ಪಾಂಪ್ಲೆಟ್ಸ್ ಅಲ್ಲಿ ನೋಡಿದೆ. ಎಲ್ಲಾ ಶಾಲೆಗಳು ಪ್ರೈವೇಟ್ ಶಾಲೆಗಳು ಮಾತ್ರ ಜಾಹೀರಾತು ಕೊಡೋದು ನೋಡಿದೀನಿ. ಅದು ನಿಮ್ಮ ಶಾಲೆ ಒಂದು ಗೌರ್ಮೆಂಟ್ ಸ್ಕೂಲ್. ಆ ಗೌರ್ಮೆಂಟ್ ಸ್ಕೂಲ್ ಇರ್ತಕ್ಕಂಥ ಜಾಹೀರಾತನ್ನು ಕೊಟ್ಟಿದ್ರಿ. ಅದ್ರ ಬಗ್ಗೆ ಅದಕ್ಕೆ ನಾನೇ ಹುಡ್ಕೊಂಡು ನಿಮ್ ಶಾಲೆ ತನಕ ಬಂದೆ ಹೇಳ್ಬೇಕಂದ್ರೆ. ಇಲ್ರಿ, ನಾವು ಈಗಾಗಲೇ ಇದೇ ಮೇ ಪ್ರಾರಂಭವಾಗಿದೆ. ನಾವು ಜೂನ್ 1ನೇ ತಾರೀಕಿನ ದಿವಸ ಶಾಲೆಯ ಪ್ರಾರಂಭೋತ್ಸವವನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೇವೆ. ಈಗಾಗಲೇ ನಾವು ಮಕ್ಕಳ ಸಂಖ್ಯೆಯನ್ನು ಹೆಚ್ಚು ಮಾಡುವ ಸಲುವಾಗಿ ಗ್ರಾಮಗಳಲ್ಲಿ ಪ್ರಮುಖ ಬೀದಿಗಳಲ್ಲಿ ತಿರುಗಾಡಿ ಪಾಲಕರಿಗೆ ಪಾಂಪ್ಲೆಂಟ್ ಗಳನ್ನು ಹಂಚುವುದರ ಮೂಲಕ ಸರ್ಕಾರದ ಸೌಲಭ್ಯಗಳು ಮತ್ತು ಸರ್ಕಾರಿ ಶಾಲೆಯಲ್ಲಿ ಏನೇನು ಸೌಲಭ್ಯಗಳಿದೆ ಅಂತಕ್ಕಂಥ ನಾವು ಮನವರಿಕೆ ಮಾಡಿಕೊಡುವ ಸಲುವಾಗಿ ಪ್ರತಿ ಮನೆಗೆ ಪ್ರತಿ ಪಾಲಕರಿಗೆ ನಾವು ನಮ್ಮ ಶಾಲೆಯ ಬಗ್ಗೆ ಪ್ರಚಾರ ಆಗ್ಲಿ ಮತ್ತು ನಮ್ಮ ಶಾಲೆಯಲ್ಲಿ ಸಿಗ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಎಲ್ಲ ಪಾಲಕರಿಗೆ ಗೊತ್ತಾಗ್ಲಿ ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ಪಾಂಪ್ಲೆಟ್ ಗಳನ್ನು ಪ್ರತಿ ಮನೆಗೆ ಹಂಚಿದ್ದೀವಿ ಅಂತ ನಾ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ಇಲ್ಲಿವರೆಗೆ ಪ್ರೈಮರಿ ಸ್ಕೂಲ್ ಅಲ್ಲಿ ಕೇವಲ 1ರಿಂದ ಕ್ಲಾಸ್ ಸ್ಟಾರ್ಟ್ ಆಯ್ತು. ನಿಮ್ಮ LKG UKG ಅಂತ ಹಾಕಿದ್ರಲ್ಲ? ಹೌದು ಸರ್, ಈ ಸಲ ಕರ್ನಾಟಕ ಸರ್ಕಾರ ಮಾನ್ಯ ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಹಾಗೂ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕೂಡ ಬಡ ಮಕ್ಕಳಿಗೆ ಅನುಕೂಲ ಆಗಲಿ, ಯಾಕಂದ್ರೆ ದುಡ್ಡಿದ್ದವರು ಬೇರೆ ಖಾಸಗಿ ಶಾಲೆಗಳಲ್ಲಿ LKG UKG ಮತ್ತು ಇತರ ಕ್ಲಾಸ್ಗಳಿಗೆ ಪ್ರವೇಶ ಪಡ್ಕೊಳ್ಳೋಕೆ ದುಡ್ಡು ಕೊಟ್ಟ ಮಾಡ್ತಿದ್ದಾರೆ. ಆದ್ರೆ ನಮ್ಮ ಬಡವರು ಕೂಡ ಎಲ್ಲಾ ಬಡ ಪಾಲಕರಿಗೂ ಬಡ ಕುಟುಂಬಕ್ಕೂ ಬಡತನದಲ್ಲಿರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಸರ್ಕಾರಿ ಶಾಲೆಯಲ್ಲಿ ಕೂಡ LKG UKG ಮತ್ತು ಪ್ರಾರಂಭ ಈ ವರ್ಷದಿಂದ ಪ್ರಾರಂಭವಾಗಿದೆ ಸರ್. ಮತ್ತು ಅದೇ ರೀತಿಯಾಗಿ ನಮ್ಮ ಶಾಲೆ ದ್ವಿಭಾಷಾ ಶಾಲೆಯಾಗಿ ಮಾರ್ಪಾಡಾಗಿದೆ. ಹೊಸಲ 2025-26ನೇ ಸಾಲಿನ 1ನೇ ತರಗತಿ ನಾವು ಇಂಗ್ಲಿಷ್ ಮಾಧ್ಯಮದಲ್ಲಿ ನಾವು ಮಕ್ಕಳನ್ನು ದಾಖಲಾತಿ ಮಾಡ್ಕೊಂಡಿದ್ದೇವೆ. ಈ ಸಲ 1ನೇ ತರಗತಿ ಮತ್ತು 2ನೇ ತರಗತಿಗಳು ನಮ್ಮ ಇಂಗ್ಲಿಷ್ ಮಾಧ್ಯಮ ತರಗತಿಗಳಾಗಿ ನಮ್ಮ ಶಾಲೆಯಲ್ಲಿ ನಾವು ಬೋಧನೆಯನ್ನು ಮಾಡ್ತಾ ಇದ್ದೇವೆ ಸರ್. ಹೌದು ಸರ್. ಸರ್, ನೀವು ಕ್ಲಾಸ್ ರೂಮ್ಗಳು ಸ್ವಲ್ಪ ತೋರಿಸ್ತೀರಾ? ಆಯ್ತು ಸರ್, ಬಸ್. ಯಾವ ನಿಮ್ ಕ್ಲಾಸ್ ರೂಮ್ ನಲ್ಲಿ ಯಾವ ತರ ಈಗಾಗಲೇ ನಾವು ಪೀರಿಯಡ್ ವೈಸ್ ವ್ಯವಸ್ಥೆ ಅದ ಸರ್. ಈಗ ಕನ್ನಡ ಶಿಕ್ಷಕರು ಪ್ರತ್ಯೇಕವಾಗಿ ಒಬ್ಬರ ಗುರುತಿಸಿ ನಾವು ಕನ್ನಡ ಶಿಕ್ಷಕರು ಅದಾರ್ರಿ, ಇಂಗ್ಲಿಷ್ ಶಿಕ್ಷಕರು ಪ್ರತ್ಯೇಕ GPT ಶಿಕ್ಷಕರು ಅಂತ ಅದಾರ. ನಮ್ಮಲ್ಲಿ ಸೈನ್ಸ್ ಟೀಚರ್ ಅದಾರ, ಅದರಲ್ಲಿ ಸೈನ್ಸ್ ನಲ್ಲಿ ಮ್ಯಾಥ್ಸ್ ಟೀಚರ್ ಸಪರೇಟ್ ಆಗಿ GPT ಅದಾರ. ಆಮೇಲೆ ಸೈನ್ಸ್ ಪ್ರತ್ಯೇಕ ಇದಾರ. ಹೀಗಾಗಿ 4 ಜನ GPT ಶಿಕ್ಷಕರು ಅದಾರ ನಮ್ಮ ಶಾಲೆಗೆ. ಹೀಗಾಗಿ ಪ್ರತಿ 5, 6, 7ನೇ ತರಗತಿಗಳ ನಾವು ವಿಷಯವಾರು ಮತ್ತು ಪೀರಿಯಡ್ವಾರು ಶಿಕ್ಷಕರನ್ನು ನಾವು ಹಂಚಿಕೊಂಡು ಪ್ರತಿ ವಿಷಯ ಒಂದು ಅವಧಿಯನ್ನು ನಾವು ಹಂಚಿಕೊಂಡು ನಾವು ಪಾಠವನ್ನು ಬೋಧನೆ. ನೀವೆಲ್ಲ ಕ್ಲಾಸ್ಗಳು ನಡೆಸಬೇಕಾದ್ರೆ ಪೀರಿಯಡ್ ವೈಸ್ ಮಾಡ್ಕೊತೀರಿ? ಪೀರಿಯಡ್ ವೈಸ್ ಮಾಡ್ತಾ ಇದ್ದೀವಿ. ಈ ಒಂದ್ ದಿವಸ ಎಷ್ಟು ಪೀರಿಯಡ್ ಇರ್ತಾರೆ? ಒಂದ್ ದಿನಕ್ಕೆ 8 ಅವಧಿಗಳು ಬರ್ತಾವ ಸರ್. 8 ಅವಧಿಗಳು. 8 ಅವಧಿಗಳು. 8 ಅವಧಿಯಲ್ಲಿ ದೈಹಿಕ ಶಿಕ್ಷಣ ಇರ್ತದೆ ಮತ್ತು ಇಂಗ್ಲಿಷ್, ಹಿಂದಿ ಅವರ ಇದು ಸರ್, ಕಂಪ್ಯೂಟರ್ ಕ್ಲಾಸ್ ರೂಮ್. ಹೌದು ಸರ್, ಕಂಪ್ಯೂಟರ್ ಕ್ಲಾಸ್. ಇದೇನ್ ಸರ್, ಎಷ್ಟೊಂದು ಕಂಪ್ಯೂಟರ್ ಕ್ಲಾಸ್ ಅಲ್ಲಿ ಹೈಟೆಕ್ ಮಾಡಿಬಿಟ್ಟಿದ್ರಲ್ಲ? ಹೌದು ಸರ್, ಇದು ಎಲ್ಲಾ ನಮ್ಮ ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳು ಸಹಿತ ಕಂಪ್ಯೂಟರ್ ವಂಚಿತರಾಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಶಾಲೆ ಬರ್ತಕ್ಕಂಥ ಎಲ್ಲಾ ಮಕ್ಕಳಿಗೂ ಕಂಪ್ಯೂಟರ್ ಜ್ಞಾನ ಇರ್ಲಿ, ಅದರಲ್ಲಿ ಕೂಡ 1ನೇ ತರಗತಿಯಿಂದಲೇ ಕಲಿಸ್ಬೇಕಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ನಮ್ಮಲ್ಲಿ. ಎಷ್ಟು ಕಂಪ್ಯೂಟರ್ ಅದಾವ? ನಮ್ಮಲ್ಲಿ ಈಗ ಇಲ್ಲಿ 5 ಕಂಪ್ಯೂಟರ್ ಅದಾವ್ರಿ. ಆಫೀಸ್ ರೂಮ್ ನಲ್ಲಿ ಆಫೀಸಿಯಲ್ಲಿ ವರ್ಕ್ ಮಾಡ್ಲಿಕ್ಕೆ, ಚಾಟ್ಸ್ ವರ್ಕ್, UDS ವರ್ಕ್ ಮಾಡ್ಲಿಕ್ಕೆ ಆಫೀಸ್ ಅಂದ್ರೆ ಈ ಸ್ಟೂಡೆಂಟ್ ಇದು ಮಾಡ್ಲಕ್ಕ, ಇದು ಸ್ಟಡಿ ಮಾಡಕ್ ಬೇರೆನೆ, ಅಂದ್ರೆ ನಿಮ್ಗೆ ಆಫೀಸ್ ವರ್ಕ್ ಮಾಡಕ್ನು ಬೇರೆ. ಅಂದ್ರೆ ಆಫೀಸ್ ವರ್ಕ್ ಅಂದ್ರೆ ಯಾವ ಟೈಪ್ ಸರ್? ಏನ ಮಕ್ಕಳಲ್ಲಿ ಏನಾದ್ರು ನೋದೆ ಅಪ್ಲಿಕೇಶನ್ ಅರ್ಜಿ ಹಾಕಿದ್ರೆ ನೀವು ಆಫೀಸ್ ವರ್ಕ್ ಅಂದ್ರೆ ಈಗೆಲ್ಲ ಮಕ್ಕಳು ಎಲ್ಲಾ ರೆಕಾರ್ಡ್ಸ್ ಗಳನ್ನು ಆನ್ಲೈನ್ ನಲ್ಲೇ ಟಿಸಿ ಆಗ್ಲಿ, ಮಕ್ಕಳಾಗ್ಲಿ, ಮಕ್ಕಳ ಬಿಸಿ ಊಟ ಪಡಿತಕ್ಕಂತ ಫಲಾನುಭವಿಗಳ ಸಂಖ್ಯೆ ಆಗ್ಲಿ ಮತ್ತು ಅವುಗಳ ಪ್ರೋಗ್ರೆಸ್ ಕಾರ್ಡ್
ಅವು ಅಟೆಂಡೆನ್ಸ್ ಎಲ್ಲಾನು ಶಾರ್ಟ್ಸ್ ಮೇಲೆ ಹಾಕ್ಬೇಕಾಗ್ತದೆ ಮತ್ತು UDS ಮೇಲೆ ನಾವು ಬರ್ತೀವಿ ನಾವು. ಇದನ್ನ ಲೈಟ್ ಯಾವತ್ತು ಇರ್ತದೆ ಸರ್ ಇಲ್ಲಿ? ಹೆಂಗ್ರಿ ಕರೆಂಟ್ ಯಾವತ್ತು ಇರ್ತದಲ್ಲ? ಕರೆಂಟ್ ಯಾವತ್ತು 24 ಗಂಟೆ ಕರೆಂಟ್ ಇರ್ತದೆ. ಕರೆಂಟ್ ಇದೇನು ಪ್ರಾಬ್ಲಮ್ ಇಲ್ಲ. ಕರೆಂಟ್ ಸಮಸ್ಯೆ ಇಲ್ಲ. ಆಮೇಲೆ ಇದನ್ನ ಟಿವಿ ತರ ಕಾಣಿಸ್ತಲ್ಲ ಸರ್, ಇದೇನಿದೆ? ಇದು ಸ್ಮಾರ್ಟ್ ಕ್ಲಾಸ್ ಅಂತ ಹೇಳಿ. ಇದು ಸ್ಮಾರ್ಟ್ ಕ್ಲಾಸ್ ಎಲ್ಲ ನಿಮ್ಗೆ ಇದ್ರಲ್ಲೇ ಬಂದಿದ್ರೆ? ಹಾ ಹೌದು ಸರ್, ನಮ್ ಸರ್ಕಾರ ಶಾಲೆಯಲ್ಲಿ ಕೂಡ ಇದು ಮತ್ತೆ ಬಂದು 2 ವರ್ಷ ಐತ್ರಿ. ಹೌದ್ರಾ? ಇದು ಸ್ಮಾರ್ಟ್ ಕ್ಲಾಸ್ ರೀ. ಇದು ನೋಡ್ಲಿಕ್ಕೆ ಟಿವಿ ತರ ಕಂಡು ಸಹಿತ ಇದು ಟಿವಿನೇ ಬೇರೆ, ಇದು ಸ್ಮಾರ್ಟ್ ಕ್ಲಾಸ್ ಬೋರ್ಡೇ ಬೇರೆ ರೀ. ಯಾವ ತರ ಸರ್ ಇದ್ರೆ ತೋರಿಸ್ತಾರೆ ಏನಾದ್ರು? ಇದು ಫಸ್ಟ್ ಇದ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ ಸರ್. ಇದು ಇದ್ರ ಮೇಲೆ ಸ್ಮಾರ್ಟ್ ಕ್ಲಾಸ್ ಇದ್ರ ಮೇಲೆ ಬರೀಬೋದು? ಹಾ, ಇದ್ರ ಮೇಲೆ ಬರೀಬೋದು ಸರ್. ಹೌದು ಸರ್. ಇದು ಇದರಲ್ಲಿ ನಾವು ನೆಟ್ ಕನೆಕ್ಟ್ ಮಾಡಿ ಅಂದ್ರೆ ಹಾಟ್ಸ್ಪಾಟ್ ಮೊಬೈಲ್, ನಮ್ಮಲ್ಲಿ ಮೊಬೈಲ್ ಇರ್ತಕ್ಕಂಥ ಹಾಟ್ಸ್ಪಾಟ್ ನಾವು ಓಪನ್ ಮಾಡಿ ಕನೆಕ್ಟ್ ಕೊಟ್ಟೆವಪ್ಪ ಅಂತಂದ್ರೆ ಇದು ಸ್ಮಾರ್ಟ್ ಬೋರ್ಡ್ ಓಪನ್ ಆಗ್ತದೆ. ಇದರಲ್ಲಿ ಕೂಡ ನಾವು ಎಲ್ಲ ಗೂಗಲ್, ಯೂಟ್ಯೂಬ್ ಎಲ್ಲ ತೆಗೆದು ಮಕ್ಕಳು ಸರ್ಚ್ ಮಾಡಿ ಪಾಠಗಳನ್ನು ಹೇಳ್ಬೋದು. ಮತ್ತು ಏನಾದ್ರೂ ಮೆಥ್ಸ್ ಐತೆ ಇದ್ರಲ್ಲೇ ನಾವು ಇದರ ಒಂದು ಇದಿದೆ, ಯಾವ ರೀತಿ ಪೆನ್ ಮಾರ್ಕರ್ ಯಾವ ರೀತಿ ಇದೆ, ಇದೊಂದು ಮಾರ್ಕರ್ ಆಫೀಸ್ ನಲ್ಲಿ ಅದನ್ನ ತಂದು ಇದ್ರ ಮೇಲೆ ಕೂಡ ನಾವು ಬರಿತಾ ಇದೀವಿ. ಬರೋದು ಮಕ್ಕಳಿಗೆ ಹೇಳ್ತೇವೆ ವಿತ್ ಒಂದ್ ರೀತಿ ಬ್ಲಾಕ್ ಬೋರ್ಡ್ ವಿತ್ ನಾವ್ ಏನಂತೀವಿ ಆನ್ಲೈನ್ ಕ್ಲಾಸ್ ಅಂತೀವ, ಆ ರೀತಿ ಮಕ್ಕಳಿಗೆ ಕಲ್ಪನೆ ಆಗಲಿ ಅಂತಕ್ಕಂಥದ್ದು ಇದ್ರಲ್ಲಿ ಹಚ್ತೀವಿ. ಈಗ ನಾವ್ ಎಲ್ಲವನ್ನು ಚಾರ್ಟ್ಗಳ ಮೂಲಕ, ಚಿತ್ರಗಳ ಮೂಲಕ ತಂದು ತೋರ್ಸಕ್ಕಾಗಲ್ಲ. ಇವತ್ತು ತಾಜ್ ಮಹಲ್, ಆಗ್ರಾದಲ್ಲಿ ತಾಜ್ ಮಹಲ್ ತೋರ್ಸ್ಬೇಕಂದ್ರೆ ನಾವ್ ಇದರಲ್ಲಿ ಓಪನ್ ಮಾಡಿ ಈ ದೊಡ್ಡ ಸ್ಕ್ರೀನ್ ನಲ್ಲಿ ಬಂದ್ಬಿಡ್ತಾರೆ. ಹೀಗಾಗಿ ಮಗು ಸಂಪೂರ್ಣವಾಗಿ ಅದನ್ನ ಮಗು ಇಲ್ಲೇ ನಾವು ತಾಜ್ ಮಹಲ್ ಅನ್ನು ತಂದು ತೋರ್ಸಕ್ಕೆ ಅವಕಾಶ ಆಗ್ತದೆ. ಈ ಯಾವುದೇ ನಮಗೆ ಮಕ್ಕಳನ್ನ ಏನಾದ್ರು ಕೇಳಿದ್ರಂದ್ರ ಇವತ್ತು ತಾಜ್ ಮಹಲ್ ಕೇಳಿ, ಗೋಲ್ ಗುಂಜಿ ಕೇಳಿ, ಅಥವಾ ಅಯೋಧ್ಯೆ ರಾಮ ಮಂದಿರ ಕೇಳಿ, ಇದರಲ್ಲಿ ನಾವೆಲ್ಲ ಮೊದಲೆಲ್ಲ ಚಾರ್ಟ್ಗಳಲ್ಲಿ ಬಳಸ್ತಿದ್ದೇವೆ. ಇಂಥ ಚಾರ್ಟ್ಗಳನ್ನು ಬಳಸ್ತಿದ್ದೆವು. ಈ ಚಾರ್ಟ್ಗಳಲ್ಲಿ ಅಷ್ಟು ಅಸ್ಪಷ್ಟವಾಗಿರ್ತಕ್ಕಂಥ ಚಿತ್ರಗಳು ಇರ್ತಿದ್ವು. ಆದ್ರೆ ಇದನ್ನ ಕ್ಲಿಯರ್ ಆಗಿ ನೀಟಾಗಿ ಇದನ್ನ ಏನಂತಾರ್ರಿ, ಟಿವಿ ಮುಖಾಂತರ ಎಲ್ಲರಿಗೆ ಕಾಣುವಾಗ. ಇದು ಈ ತರ ನಾವು ಇದನ್ನ ಕೇಳ್ತೀನಿ ಸರ್. ಇದು ಸ್ಕೂಲ್ ಈ ಸ್ಮಾರ್ಟ್ ಏನು ಕ್ಲಾಸ್ ಅದಲ್ರಿ, ಇದು ಈ ತರ ಇದು ಪ್ರೈವೇಟ್ ಸ್ಕೂಲ್ ಅಲ್ಲಿ ಇರ್ತದೆ ನಿಮ್ಮಲ್ಲಿ ಎಲ್ಲಾ ಕಡೆ ಇದು? ಇಲ್ರಿ, ಪ್ರೈವೇಟ್ ಸ್ಕೂಲ್ ನಲ್ಲಿ ಈ ರೀತಿ ಸ್ಮಾರ್ಟ್ ಕ್ಲಾಸ್ ಇರಂಗಿಲ್ರಿ. ಇದು ನಮ್ಮ ಅದರಲ್ಲಿ ವಿಶೇಷವಾಗಿ ನಮ್ಮ ಸರ್ಕಾರ ಶಾಲೆಯಲ್ಲಿ, ಇದು ತಾಲೂಕಿನಲ್ಲಿ ಕೆಲವು 5 ಶಾಲೆಗಳಲ್ಲಿ, ಅದ್ರಾಗ ನಮ್ಮ ಶಾಲೆಯಲ್ಲಿ ಈ ಸ್ಮಾರ್ಟ್ ಕ್ಲಾಸ್ ತಾಲೂಕಿನಲ್ಲಿ 5 ಸ್ಕೂಲ್ಗೆ ಮಾತ್ರ ಬಂದವರು ಅಷ್ಟೇ. 5-6 ಇಷ್ಟೇ ಇರ್ಬೋದು. ಪ್ರತಿಯೊಂದು ಶಾಲೆಗಿಲ್ಲ. ಪ್ರೈವೇಟ್ ಸ್ಕೂಲ್ದಾಗಂತೂ ಇಂತ ಸ್ಮಾರ್ಟ್ ಕ್ಲಾಸ್ ಇರಂಗಿಲ್ಲ. ಯಾಕಂದ್ರೆ ಉದಾಹರಣೆಗೆ ಇದು ಯಾಕೆ ಅವಶ್ಯಕತೆ, ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಈಗ ನಾವು ಡೈಜೆಷನ್ ಅಂತ ಪಾಠ ಇರ್ತದೆ, ಜೀರ್ಣಾಂಗ ಹಿವ ಅಂತ ಹೇಳಿ ಪಾಠ ಇರ್ತದೆ. ಅದನ್ನ ನಾವು ಪುಸ್ತಕ ಓದಿ ಅದನ್ನ ಗಂಟಲಲ್ಲಿ, ನಾಲಿಗೆಯಲ್ಲಿ ಅದನ್ನ ಜೀರ್ಣಕ್ರಿಯೆಯಾಗಿ ಲಾಲಾರಸದಲ್ಲಿ ಕೂಡಿ ಅದನ್ನ ದೊಡ್ಡ ಕರು, ಸಣ್ಣ ಕರು ಹಿಂಗೆಲ್ಲ ನಾವು ಬಾಯಲ್ಲಿ ಹಾಕ್ತಿವಿ. ಅದನ್ನೇ ಇದನ್ನ ಪೋಮೆಂಟ್ ಇಲ್ಲಿ ಸ್ಕ್ರೀನ್ ನ ಓಪನ್ ಮಾಡಿ ಗೂಗಲ್ದಾಗ, ಯೂಟ್ಯೂಬ್ದಾಗ ಹೋಗಿ ನಾವು ಆ ಮಗುವಿನ ಯಾವ ರೀತಿ ಅದನ್ನ ಪೂರ್ತಿ ವಿಡಿಯೋನೇ ಅದ್ರಲ್ಲಿ ನಾವು ತೋರಿಸಬಹುದು ಸ್ಮಾರ್ಟ್ ಕ್ಲಾಸ್. ಅಂದ್ರೆ ಸಂಪೂರ್ಣ ಯಾವ ಹಂತದಿಂದ ಯಾವ ಹಂತದ ಜೀರ್ಣಕ್ರಿಯೆ ಪ್ರಾರಂಭ ಮತ್ತು ಅಂತ್ಯ ಹೆಂಗಾಗ್ತದೆ ಅನ್ನೋದು ತಾನೇ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಸರ್, ನಿಮ್ಮ ಸ್ಕೂಲಲ್ಲಿ ಎಷ್ಟು ಮಕ್ಕಳು ಇದಾವ್ರೀಗ? ಈಗ 352 ಮಕ್ಕಳು. 350. ಪ್ರತಿ ಕ್ಲಾಸಿಗೆ ಎಷ್ಟು ಸ್ಟೂಡೆಂಟ್ ಅವ್ರು? ಪ್ರತಿ ಕ್ಲಾಸಿಗೆ 40 ಮಕ್ಕಳು ಅದಾವ, 60 ಅದಾವ್ರಿ, 52 ಅದಾವ, 80 ತನ ಅದಾವ. ಅಂದ್ರೆ ನಿಮ್ಮ ಸ್ಕೂಲಲ್ಲಿ ಬರೀ ಬಾಯ್ಸ್ ಹುಡುಗರು ಅಷ್ಟೇ? ನಮ್ಮ ಲೇಡೀಸ್ ಇಲ್ಲ ಸರ್. ನಮ್ ಪ್ರತ್ಯೇಕವಾಗಿ ಬಾಯ್ಸ್ ಸ್ಕೂಲ್ ಅಂತ ಹೇಳಿ ನಾವು ಐತ್ರಿ. ಇಲ್ಲಿ ಬೇರೆ ಆಚೆ ಕಡೆ ಇನ್ನೊಂದು ಅದೇ ಕಾಂಪೌಂಡ್ ಇರ್ತಾರೆ, ಲೇಡೀಸ್ ಸ್ಕೂಲ್ ಇದೆ. ನಮ್ ಬಾಯ್ಸ್ ಸ್ಕೂಲ್ ಅಷ್ಟೇ ಇರೋದು. ಬಾಯ್ಸ್ 300 ಮಕ್ಕಳು ಅದಾರೆ. ಅಂದ್ರೆ ನಿಮ್ಮ ಈ ಸದ್ಯನ ವಿಷಯ ನೋಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಜನಗಳೆಲ್ಲ ಕೇವಲ ಒಂದು ಪ್ರೈವೇಟ್ ಸ್ಕೂಲ್ ಬೇಕು, ನಾವು ಅಲ್ಲಿ ಬೇಕು, ಇಲ್ಲಿ ಹೋಗ್ತೀವಿ ಅಂತಂದ್ರೆ, ಅಂತದ್ರಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಕಲಿಕಾ ಇದೇನಪ್ಪ, ಅಲ್ಲಿಗಿಂತ ಉತ್ತಮ ಶಿಕ್ಷಣ ನೀವು ಇದ್ರ ಸಮೇತ ಕೆಲವೊಂದು ಜನಗಳು ಅಲ್ಲಿ ಹೋಗ್ತಾರಲ್ಲ, ಅದಕ್ಕೇನ್ ಕಾರಣ? ಅದಕ್ಕೆಲ್ಲ ಇವತ್ತು ಏನೈತ್ರಿ, ಪ್ರೈವೇಟ್ ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಬಹಳ ಕನಿಷ್ಠ ಅಂತಕ್ಕಂತ ಒಂದು ಏನೋ ಒಂದು ಕಲ್ಪನೆ ಮಾಡ್ಕೊಂಡ್ರೆ ಅಷ್ಟೇ ರೀ. ನಿಜವಾಗಿ ಕ್ವಾಲಿಫಿಕೇಶನ್ ಇರ್ತಕ್ಕಂಥ ಟೀಚರ್ಸ್ ಆಗ್ಲಿ, ಮೂಲಭೂತ ಸೌಕರ್ಯ ಆಗ್ಲಿ, ಅದು ಕೇವಲ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಇರ್ತದೆ. ಉದಾಹರಣೆ ಪ್ರೈವೇಟ್ ಸ್ಕೂಲ್ ನಲ್ಲಿ ಟೀಚರ್ ಮಾಡ್ತಕ್ಕಂಥ ಯಾವ್ದು ಕ್ವಾಲಿಫಿಕೇಶನ್ ಇರಂಗಿಲ್ಲ. ಸುಮ್ಮನೆ ಅವ್ರ ಏನಪ್ಪಾ ಅಂತಂದ್ರೆ ಅವ್ರು ಸ್ವಲ್ಪ ಈ ಗ್ಯಾದರಿಂಗ್, ಕಲ್ಚರ್ ಆಕ್ಟಿವಿಟೀಸ್ ಇವೆಲ್ಲ ತೋರಿಸಿ ಪಾಲಕರಿಗೆ ಕಲಿಸಿ ಅದನ್ನ ಅಷ್ಟೇ ನೋಡ್ತಾರ. ಕಲಿಕೆ ಮತ್ತೆ ಗುಣಮಟ್ಟ ಸಿಗುದು ಪರಿಪೂರ್ಣ ಕಲಿಕೆ ಆಗೋದು ಸರ್ಕಾರಿ ಶಾಲೆಯಲ್ಲಿ ಮಾತ್ರ. ಸರ್ಕಾರಿ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಎಷ್ಟೋ ಜನ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಇತ್ತೀಚೆಗೆ ನಿಕಟ ಪೂರ್ವ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ, ಅವರು ಕೂಡ ಕರ್ನಾಟಕ ಸರ್ಕಾರಿ ಶಾಲೆಯಲ್ಲಿ ಕಲ್ತಿದ್ದಾರೆ. ಒಮ್ಮೆಲೆ 5ನೇ ತರಗತಿಗೆ ಅಡ್ಮಿಷನ್ ಆಗಿ ಕಲ್ತಿದ್ದಾರೆ. ಹೀಗಾದಾಗ ನಾವು ಸರ್ಕಾರಿ ಶಾಲೆಯ ಬಗ್ಗೆ ನಾವು ಅಷ್ಟು ಸರಿಯಾಗಿ ತಿಳ್ಕೋ ಬಹಳ ಮುಖ್ಯ ಐತಿ.
ಈಗ ಹುಡುಗರಿಗೆಲ್ಲ ಕೂಡಿಸ್ತಾರೆ ಊಟ ಕೂಡಿಸ್ಕೊಡ್ಬೇಕತ್ತು. ಇದು ಯಾವ ತರಗತಿ, ಎಷ್ಟನೇ ತರಗತಿ? ಇಲ್ಲಿ ಈ ತರಗತಿ 7ನೇ ತರಗತಿ ಇದು. 7ನೇ ಕ್ಲಾಸ್ ತರಗತಿ. ಹಾ, ಇವೆಲ್ಲ ಬೆಂಚ್ ಡೆಸ್ಕ್ ಎಷ್ಟನೇ ಕ್ಲಾಸ್ ನಿಂದ ಇರ್ತಿಲ್ರಿ? ನಮ್ಮಲ್ಲಿ ಎಲ್ಲಾ ಅಂದ್ರೆ ಜಾಸ್ತಿ 4ನೇ ತರಗತಿಯಿಂದ 7ನೇ ತರಗತಿಯವರೆಗೂ ನಮ್ಮಲ್ಲಿ ಎಲ್ಲಾ ಮಕ್ಕಳು ಬೆಂಚ್ ಮೇಲೆ ಕೂಡ್ತಕ್ಕಂತ ಒಂದು ವ್ಯವಸ್ಥೆ ಇದೆ. ನಮ್ಮ ಮಕ್ಕಳು ಯಾರು ತಳಗಡೆ ಕೂಡಿ ಪಾಠ ಕಲಿಯುವಂತ ಒಂದು ವ್ಯವಸ್ಥೆ ಇಲ್ರಿ. ಎಲ್ಲಾ ಮಕ್ಕಳಿಗೂ ಕೂಡ ಬೆಂಚ್. ಎಲ್ಲಾ ಸ್ಕೂಲ್ಗಳೊಳಗ ಏನೇನ ಸೌಲಭ್ಯಗಳದ ಹೇಳಿದ್ರಿ, ಈ ಕೊರತೆಗಳು ಏನೇನು ಇರೋದು? ಇಲ್ಲಿ ಕೊರತೆಗಳು ಬಹಳ ಮುಖ್ಯವಾಗಿ ಅದಾವ ಸರ್. ಒಂದೇ ಕೊರತೆ ಏನಪ್ಪಾ, ಹೆಚ್ಚು ಕಡೆ ಎಲ್ಲಾ ಗರ್ಲ್ಸ್ ಸ್ಕೂಲ್ ಅಲ್ಲಿ ಫಿಲ್ಟರ್ ನೀರು ಇರುತ್ತೆ. ಈಗ ಯಾಕಂದ್ರೆ ಇಲ್ಲಿ ಮಕ್ಕಳಿಗೆ ಫಿಲ್ಟರ್ ನೀರು ಇರೋದು ಒಂದು ಆರೋಗ್ಯಕ್ಕೆ ಒಳ್ಳೆ. ಸನ್ಮಾನ್ಯ ಶಾಸಕರಾದಂತ ಅಶೋಕ್ ಮನಗುಳಿ ಅವ್ರು ಶಾಸಕರಾದ ಬಳಿಕ ಅನುದಾನವನ್ನ ನಮಗೂ ಕೊಟ್ಟಿದ್ದಾರೆ. ಅವ್ರಕ್ಕಿಂತ ಹೆಚ್ಚಿಗೆ ಅನುದಾನ ಕೊಟ್ಟಿದ್ದಾರೆ. ನಮ್ಮ ಕಾಂಪೌಂಡ್ ನಮಗೆಲ್ಲ ಇವು ಮೇಲಿನ ಛಾವಣಿಗಳ ಬಗ್ಗೆ ರಿಪೇರಿ ಕೊಟ್ಟಿದ್ದಾರೆ. ಅವರಿಗೆ ಕುಡಿಯುವ ನೀರಿನ ಸೌಲಭ್ಯ ಮಾಡ್ಯಾರ. ನಮಗೆ ಮುಖ್ಯವಾಗಿ ಬೇಕಾಗಿರೋದು ಈ ಶಾಲೆಗೆ ಒಂದು ಸುಸಜ್ಜಿತವಾದಂತ ಆವರಣ. ಕೆಲವು ಕಡೆ ಒಡೆದಿದೆ, ಬಿದ್ದು ಹೋಗಿದೆ, ಹಾಳು ಬಾವಿ ಇರೋದ್ರಿಂದ ಕಟ್ಟಾಗಿ ಬಿದ್ದಿದೆ. ಅದ್ರ ಮೊದಲು ಆವರಣ ರಿಪೇರಿ ಆಗ್ಬೇಕು. ಎರಡನೇದಾಗಿ ಈ ಸಂಪನ್ಮೂಲ ಕೇಂದ್ರ ಕಾಂಪೌಂಡ್ ಐತೆ, ಈ CRC ಸಂಪನ್ಮೂಲ ಕೇಂದ್ರಕ್ಕೆ ಸುಮಾರು 19 ಲಕ್ಷ ರೂಪಾಯಿ ಅನುದಾನದೊಳಗೆ ಇದು ಆಗಿನ ಕಾಲದೊಳಗೆ ಕಟ್ಟಲ್ಪಟ್ಟ ಸರ್. ಇದು ಈಗ ಅದೆಲ್ಲ ರಿಪೇರಿಗೆ ಬಂದಿದೆ. ಅದನ್ನ ರಿಪೇರಿ ಮಾಡಿ ಇದಕ್ಕೆ ನಮ್ಮ ಮುಖ್ಯ ಗುರುಗಳ ಕಾರ್ಯಾಲಯವನ್ನ ಅಲ್ಲಿ ಶಿಫ್ಟ್ ಮಾಡ್ಬೇಕು ಸರ್. ಈಗ ಸಂಪನ್ಮೂಲ ಖಾಲಿ ಇದೆ ಸರ್, ಈ ಖಾಲಿ ಇದೆ ಸರ್. ಕುಡಿಯುವ ನೀರಿಗೆ ಒಂದು ನಮ್ದು ಆದಂತ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಸಂಬಂಧಪಟ್ಟವರು ಇದನ್ನ ನಮ್ಮಲ್ಲಿ ಒಂದು ಕೂಡ ಮಾಡಿ ಕೊಡ್ಬೇಕು. ಮೊದಲು ರೋಗ ಬರುದೇ ಆಹಾರ ಮತ್ತು ನೀರಿನಿಂದ ಬರ್ತಾವ. ಅದಕ್ಕೆ ಶುದ್ಧವಾದಂತ ಆಹಾರ ಮತ್ತು ಶುದ್ಧವಾದಂತ ಕುಡಿಯುವ ನೀರಿದ್ರೆ ಮಕ್ಕಳ ಆರೋಗ್ಯ ಸರಿಯಾಗಿರ್ತದೆ. ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವು ಕೂಡ ಸ್ವಾಸ್ಥ್ಯವಾಗಿರ್ತದೆ ಅನ್ನತಕ್ಕಂಥ ವಿಚಾರದಿಂದ ಇಲ್ಲೊಂದು ಕುಡಿಯುವ ನೀರಿನ ಘಟಕಕ್ಕೆ ನಾವು ಹೆಚ್ಚು ಆದ್ಯತೆ ಕೊಡಬೇಕು. ಮತ್ತು ಇನ್ನೊಂದು ಸರ್, ಇಲ್ಲಿ ಇನ್ನೂ ಆಟೋಟಗಳಿಗೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನ ಇಲ್ಲಿ ಸ್ಥಳೀಯರು ಒದಗಿಸಬೇಕು. ಮತ್ತು ಇಲ್ಲಿ ಒಂದು ಪ್ರೊಜೆಕ್ಟರ್ ಅವಶ್ಯಕತೆ ಇದೆ. ಇದೊಂದು ದೊಡ್ಡ ಶಾಲೆ ಆಗಿರುವುದರಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅಗಾಧವಾದಂತ ಬದಲಾವಣೆ ಆಗುತ್ತಿರುವುದರಿಂದ ಮಕ್ಕಳಿಗೆ ನೈಜವಾದಂತ ಒಂದು ಇದನ್ನು ತೋರಿಸ್ಲಿಕ್ಕೆ ಒಂದು ಪ್ರೊಜೆಕ್ಟರ್ ಅವಶ್ಯಕತೆ ಇದೆ. ಒಂದು ಉತ್ತಮ ಗುಣಮಟ್ಟದ ಪ್ರೊಜೆಕ್ಟರ್ ಕೂಡ ಇಲ್ಲಿ ಬೇಕಾಗಿದೆ. ಅದಕ್ಕೆ ಈ ಶಾಲೆ ಆವರಣ ಆ ಕಡೆ ಎಲ್ಲ ಬಿದ್ದು ಹೋಗಿದೆ. ಅಲ್ಲಿ ಹಾಳು ಬಾವಿ ಇರುವುದರಿಂದ ಅದು ಬಾವಿಯ ಕೊರತೆ ಉಂಟಾಗಿ ಅದು ಬಿದ್ದು ಹೋಗಿದೆ. ಅದರ ಸಲುವಾಗಿ ಇಲ್ಲಿ ಹಂದಿಗಳು, ಸ್ಥಳೀಯ ಪ್ರಾಣಿ ಪಕ್ಷಿಗಳು ಇಲ್ಲೆಲ್ಲ ಇಲ್ಲಿ ವಾಸ ಮಾಡಕತ್ತವ. ಅವು ಯಾವ ಆಗಬಾರ್ದು. ಶಾಲೆ ಒಂದು ಸಾಂಸ್ಕೃತಿಕ ರಾಜಧಾನಿಯಾಗಿ ಉಳಿಬೇಕಾದ್ರೆ ಕಾಂಪೌಂಡ್ ಅವಶ್ಯಕತೆ ಇದೆ. ಮೊಟ್ಟ ಮೊದಲು ಈಗಾಗಲೇ ನಾವು PDO ಮೇಡಮ್ ಅವರಿಗೆ ಕೂಡ ಇದರ ಬಗ್ಗೆ ಮನವರಿಕೆ ಮಾಡಿ ಕೊಟ್ಟಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಮಾಡೋಣ ಅಂತಕ್ಕಂಥ ಆಶಾಭಾವನೆಯನ್ನು ಮುಖ್ಯ ಗುರುಗಳಿಗೆ ವ್ಯಕ್ತಪಡಿಸಿದ್ದಾರೆ. ಅದಕ್ಕಾಗಿ ನೀವು ಆದಷ್ಟು ಬೇಗನೆ ನೀವು ಕೂಡ ಒಂದ್ ಸ್ವಲ್ಪ ಮಾಧ್ಯಮದಲ್ಲಿ ಅದನ್ನ ಒತ್ತಡ ಮಾಡಿ ಇಲ್ಲಿ ಬೇಕಾಗುವಂತ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡ್ಬೇಕು. ಬಳಗಾನೂರು ಶಾಲೆ ಇದೊಂದು ಸಾಂಸ್ಕೃತಿಕ ರಾಜಧಾನಿ, ಊರಿನ ಒಂದು ಮೂಗ ಈ ಶಾಲೆ. ಇದಕ್ಕೆ ಗತ ಇತಿಹಾಸದ, ಇದಕ್ಕ ಇಲ್ಲಿ ಕಲ್ತಂತವ್ರು ನಾಡಿನ ಉನ್ನತ ಹುದ್ದೆಗಳಲ್ಲಿ ಅವರು ಸೇವೆ ಸಲ್ಲಿಸ್ತಾರೆ. ಮತ್ತು ಹಲವಾರು ವಿದ್ಯಾರ್ಥಿಗಳು ಸೈನಿಕ ಸೇವೆಯಲ್ಲಿ ಇದ್ದಾರೆ. ಹಲವಾರು ವಿದ್ಯಾರ್ಥಿಗಳು ಇಂಜಿನಿಯರ್ ಆಗಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾರೆ. ಹಲವಾರು ವಿದ್ಯಾರ್ಥಿಗಳು ಡಾಕ್ಟರ್ ಆಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನು ಕೊಟ್ಟಾರೆ. ಇದೇ ಊರಿನವರು ಡಾಕ್ಟರ್ ಸುಭಾಷ್ ಯರ್ಗಲ್ ಅಂತ ತಿಳ್ಕೊಂಡು ಅವರು ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಿವಿಲ್ ವಿಭಾಗದೊಳಗೆ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ಮೊನ್ನೆ ತಾನೇ ಏನೋ ನಿವೃತ್ತಿ ಆಗಿದ್ದಾರೆ ಎನ್ನುವಂತ ಸುದ್ದಿ ಇದೆ. ಅವ್ರ ತಂದೆಯವರು ಚೆನ್ನಪ್ಪ ಯರ್ಗಲ್ ಸರ್ ಅವರು, ಅವರ ಸೋದರಾದಂತ ಅಣ್ಣನ ಮಗನಾಗಿರ್ತಕ್ಕಂಥ ಯಾರು ನಮ್ಮ ಇವರು SC ಯರ್ಗಲ್ ಅವರು, SS ಯರ್ಗಲ್ ಸರ್ ಅವರು, ಇವರೆಲ್ಲ ಇಲ್ಲಿ ಒಳ್ಳೆ ಒಂದು ಶಿಕ್ಷಣ ಇಲ್ಲಿ ಒಳ್ಳೆ ಪ್ರಾಡಕ್ಟ್ ಆಗಿದೆ ಸರ್. ಇಲ್ಲಿ ಒಂದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆಯನ್ನು ಮಾಡ್ತಾ ಪೊಲೀಸ್ ಆಗಿರ್ಬೋದು, ಎಲ್ಲ ಸರ್ ಎಲ್ಲ ಕ್ಷೇತ್ರಗಳಲ್ಲಿ ಅದಾರ ಸರ್, ಎಲ್ಲಾ ಕ್ಷೇತ್ರಗಳಲ್ಲಿ ಅದಾರ ಸರ್. ಮೊನ್ನೆ ತಾನೇ ಒಬ್ಬ ವಿದ್ಯಾರ್ಥಿ, ನಮ್ಮ ಶಾಲೆಯ ವಿದ್ಯಾರ್ಥಿ ರಾಹುಲ್ ಹಡ್ಪದ್ ಅಂತ ತಿಳ್ಕೊಂಡು ಅವ CA ಪರೀಕ್ಷೆಯೊಳಗೆ ಪಾಸ್ ಆಗಿ ಈಗ ತರಬೇತಿ ಒಳಗೆ ಬೆಂಗಳೂರಿನಲ್ಲೇ ಅದಾನ ಸರ್. ಅಂದ್ರೆ ಈ ಶಾಲೆ CA ಪಾಸ್ ಆಗಿ ಹಿಂಗೆಲ್ಲ ಈಗಿನ ಕಾಲದಲ್ಲಿ ಹೆಂಗ್ ಹೋಗ್ತಾರೆ, ಕೇವಲ ನಮ್ ದುಡ್ಡು ಹೋಗ್ಲಿ ನಮ್ಮ ಮಕ್ಕಳು ಪ್ರೈವೇಟ್ ಸ್ಕೂಲ್ ಅನ್ನ ಮಾತ್ರ ಕಳ್ಸೋಣ ಈಗ ಎಲ್ಲರೂ ಅಂತಂದ್ರೆ ನಿಮ್ಮ ಇಲ್ಲಿ ಕೇಳಿದ್ರ ಇಲ್ಲ ಸರ್. ಸರ್ಕಾರಿ ಶಾಲೆಯೊಳಗೆ ಇಲ್ಲಿ ಸುಸಜ್ಜಿತವಾದಂತ ಶಿಕ್ಷಕರು ಅದಾರೆ. ಆಮೇಲೆ ಈಗ ಪದವೀಧರ ಶಿಕ್ಷಕ
ಈ ಇಲ್ಲಿ ಕಾಂಪೌಂಡ್ ನ ಸಮಸ್ಯೆ ಆಗಿದೆ ಇಲ್ಲಿ. ಇದು ಆಕಸ್ಮಿಕವಾಗಿ ಬಿದ್ದು ಹೋಗಿದೆ ಸರ್, ಮಳೆ ಜಾಸ್ತಿ ಆಗಿ. ಹಾ. ಪಕ್ಕದಲ್ಲಿ ಬಾವಿ ಇರೋದು. ಹಾ. ಈ ಬಾವಿಯನ್ನು ಮೊದಲು ಏನಪ್ಪಾ ಅಂತಂದ್ರ ಹಾ. ಏನ್ ಸಂಬಂಧಪಟ್ಟ ಇಲಾಖೆ ಹಾ. ಇದನ್ನು ಕೂಡ ಈ ಗ್ರಾಮದ ಕೆಲವು ಜನ ಹೇಳುವಂಗ ಇದನ್ನು ಕೂಡ ನಮ್ಮ ಶಾಲೆಯ ಜಾಗನೇ ಅಂತ ಒಂದು ಕಾಲದಲ್ಲಿ ಇತ್ತು ಸರ್, ಅದನ್ನ ಅತಿಕ್ರಮಣ ಆಗಿ ಎಲ್ಲ ಹೀಗಾಗಿದೆ ಅಂತ ಹೇಳ್ಯಾರ. ಯಾವುದೇ ರೀತಿ ಇರ್ಲಕ್ಕ ಮೊದಲು ಇಲ್ಲಿ ಮಕ್ಕಳ ಇದು ಆಗ್ತಿತ್ತು. ಹಾ. ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಈ ಕಾಂಪೌಂಡ್ ಅನ್ನು ಮೊದಲು ಇದಾಗ್ಬೇಕು. ಯಾವ ಪಂಚಾಯತಿ ಮಾಡ್ತಿರ್ತಾರೋ ಯಾರಿಗೆ ಪಿಡಿಒ ಸಾಹೇಬರಿಗೆ ಕರೆಸಿ ಹೇಳಿದ್ದಾರೆ, SDMC ಅವರು ಹೇಳಿದ್ದಾರೆ, ಊರಿನ ಪ್ರಮುಖರು ಕೂಡ ಹೇಳ್ಯಾರ. ಯಾಕಂದ್ರೆ ಒಂದ್ ವೇಳೆ ಮಕ್ಕಳು ಸಣ್ಣ ಮಕ್ಕಳು ಬಿದ್ದು ಅಂದ್ರೆ ನೀರಿನಾಗ ಅನಾಹುತ ಆಗ್ತದೆ ಸರ್. ಯಾಕಂದ್ರೆ ಮಳೆ ಜಾಸ್ತಿಯಾಗಿ ನೀರ್ ತುಂಬ್ಕೊತು ಮತ್ತ ಬಾವಿಯ ರೂಪದ ನೀರ್ ಸಂಗ್ರಹ ಆಯ್ತು ಅಂದ್ರೆ ಇದು ತೊಂದರೆ ಆಗ್ತದೆ ಸರ್. ನಾವು ಈಗಾಗಲೇ ಇದು ಮಾಡಿದೀವಿ ಸರ್. ಹೌದು ಹೌದು ಸರ್. ಇದು ಒಂದ್ ಕಾಲದಲ್ಲಿ ನಮ್ಮ ಬಾವಿ ಎದಕ್ಕಿತ್ತು ಅಂದ್ರೆ ನಮ್ಮ ಶಾಲೆ ಮಕ್ಕಳಿಗೆ ಕುಡಿಯುವ ನೀರಿಗಾಗಿನೇ ಇತ್ತು ಅನ್ನುವಂತದ್ದು ಒಂದು ವಿಚಾರ. ಹಾ ಹೌದಲ್ಲ. ಹೌದು ಸರ್. ನಮ್ಮ ಒಂದು ಈ ಚಾನಲ್ ಜೊತೆ ಮಾತಾಡೋದಕ್ಕೆ ನಾವು ಧನ್ಯವಾದಗಳು. ನಾವು ಕೂಡ ಸರ್ ನಮ್ಮ ಶಾಲೆಗೆ ನಾವು ನಿನ್ನೆ ನಿಮಗೆ ಕೊಟ್ಟು ಬಂದಂತ ನಮ್ಮ ಶಾಲೆಯ ಪಾಂಪ್ಲೆಟ್ ಅನ್ನು ನೋಡಿ ನೀವು ಸ್ವ ಇಚ್ಛೆಯಿಂದ ಸಂತೋಷದಿಂದ ನಮ್ಮ ಶಾಲೆಗೆ ಬಂದು ಇಲ್ಲಿಯ ಎಲ್ಲ ನಮ್ಮ ಶಾಲಾ ಆವರಣದ ಪ್ರತಿಯೊಂದು ಸ್ಥಳಗಳನ್ನು ತಾವು ಪರಿಶೀಲನೆ ಮಾಡಿ ಖುದ್ದಾಗಿ ಮಾಹಿತಿಯನ್ನು ಸಂಗ್ರಹಿಸಿ ಇಷ್ಟೊಂದು ಸುದೀರ್ಘವಾಗಿ ನಮ್ಮ ಜೊತೆಗೆ ಚರ್ಚೆ ಮಾಡಿದ್ದಕ್ಕಾಗಿ ಮಾನ್ಯ ಬಳಗಾನೂರ ಮಾದರಿ ಪ್ರಾಥಮಿಕ ಕನ್ನಡ ಗಂಡು ಮಕ್ಕಳ ಶಾಲೆಯ SDMC ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರ ಪರವಾಗಿ, ನಮ್ಮ ಶಾಲೆಯ ಗೌರವಾನ್ವಿತ ಮುಖ್ಯ ಗುರುಗಳ ಪರವಾಗಿ, ನಮ್ಮ ಶಾಲೆಯ ಎಲ್ಲ ಹಿರಿಯ ಶಿಕ್ಷಕರ ಪರವಾಗಿ, ನಮ್ಮ ಶಾಲೆಯ ಇತ್ತೀಚೆಗೆ ಅಪಾಯಿಂಟ್ಮೆಂಟ್ ಆಗಿ ಬಂದಿರತಕ್ಕಂಥ ಎಲ್ಲ ಪದವೀಧರ ಶಿಕ್ಷಕರ ಪರವಾಗಿ ಮತ್ತು ನಮ್ಮ ಶಾಲೆಯ ಮುದ್ದು ಮಕ್ಕಳ ಪರವಾಗಿ ನಿಮ್ಮ ಚಾನಲ್ಗೆ ವಿಶೇಷವಾದಂತಹ ಧನ್ಯವಾದಗಳನ್ನ ನಾನು ಅರ್ಪಿಸ್ತೇನೆ ಅಂತ ತಿಳ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ.